ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟೆಕ್ ಫ್ಯಾಕ್ಟ್ಸ್ ಕನ್ನಡ ಚಾನಲ್ಗೆ. ನಾನು ನಿಮ್ಮ ಮಂಜುನಾಥ್ ಶೆಟ್ಟಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬಂದಿದೆ. ಆದರೆ 12, 13ನೇ ಕಂತಿನ ಹಣ ಇನ್ನೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಬಂದಿಲ್ಲ. ಸೊ ಯಾವಾಗ ಬರುತ್ತೆ? ಗಣಪತಿ ಹಬ್ಬ ಕೂಡ ಆಯಿತು. ಈಗಾಗಲೇ ಗಣಪತಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಇನ್ನೂ ಕೂಡ ಗಣಪತಿ ಹಬ್ಬ ಆದರೂ ಇನ್ನೂ ಕೂಡ ಸಾಕಷ್ಟು ಮಹಿಳೆಯರಿಗೆ ಹಣ ಬಂದಿಲ್ಲ. ಸೊ ಅಂಥವರು ಯಾವಾಗ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರೋರಿಗೆ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ನ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ನಾಳೆ ಸೆಪ್ಟೆಂಬರ್ 9 ಸೋಮವಾರ ಈ ಒಂದು 18 ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 12 ಜೊತೆಗೆ 13ನೇ ಕಂತಿನ ಹಣ 4,000 ರೂಪಾಯಿ ಜಮಾ ಆಗ್ತಾ ಇದೆ. ಸೊ ಯಾವ ಒಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ, ಆ ಜಿಲ್ಲೆಯಲ್ಲಿ ನಾವು ಒಬ್ಬರು ಕೂಡ ಆಗಿದ್ದೀವ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ. ನೀವಿನ್ನು ಯಾರ್ಯಾರು ಹೊಸಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಾ ಇರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ನಮ್ಮ ಶ್ರಮಕ್ಕೆ ನಿಮ್ಮ ಹತ್ತಿರ ಕೇಳಿಕೊಳ್ಳೋದು ಒಂದೇ ಒಂದು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ. ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರೋ ಅವರೆಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಡಿಯೋದಿಂದ ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಹೌದು, ನಾಳೆ ಸೆಪ್ಟೆಂಬರ್ 9ನೇ ತಾರೀಕು ಸೋಮವಾರ ಈ ಒಂದು 18 ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ. 4,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ. ಸೊ ಹಾಗಿದ್ರೆ ಯಾವ ಜಿಲ್ಲೆಗಳಿಗೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಈಗಾಗಲೇ 11ನೇ ಕಂತಿನ ಹಣ ಕೆಲವಷ್ಟು ಜನರಿಗೆ ಇನ್ನೂ ಕೂಡ ಜಮಾ ಆಗಿಲ್ಲ. ಸೊ ಅಂಥವರು ಕೂಡ ನನ್ನ ಕಾಮೆಂಟ್ಸಲ್ಲಿ ತಿಳಿಸಿದ್ರಿ, ಸರ್ ನಮಗೆ 11ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಸ್ನೇಹಿತರೆ, ಏನಕ್ಕೆ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ತಿಳಿಸಿಕೊಡುವಂಥ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಈಗಾಗಲೇ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂ ಇಂದ ಹಾಗೆ ಸರ್ವರ್ ಸಮಸ್ಯೆಯಿಂದ ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದ ಬರ್ತಿರುವಂಥ ಮಾಹಿತಿ ಆಗಿದೆ. ಸೊ ಟೆಕ್ನಿಕಲ್ ಇಶ್ಯೂ ಆಗಿರ್ಬೋದು, ಸರ್ವರ್ ಸಮಸ್ಯೆಯಿಂದ ಈ ರೀತಿ ಸಮಸ್ಯೆಗಳಾಗಿದೆ. ನಿಮ್ಮ ಅಕೌಂಟಿಗೆ ಹಣ ಹಾಕೋದಕ್ಕೆ ಆಗ್ತಾ ಇಲ್ವಂತೆ. ಜೊತೆಗೆ ಕೆಲವೊಂದಿಷ್ಟು ಜನರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಹಣ ಆಲ್ರೆಡಿ ಹಾಕಿದ್ದಾರೆ ಅಕೌಂಟಿಗೆ, ಆದರೆ ಅವರ ಮೊಬೈಲಲ್ಲಿ ಯಾವುದೇ ರೀತಿಯಾದಂಥ ಮೆಸೇಜ್ ಬಂದಿಲ್ಲ. ಅಕೌಂಟಿಗೆ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮೆಸೇಜು ತೋರಿಸ್ತಾ ಇಲ್ಲ. ಸೊ ಅಂಥವರು ಕೂಡ ತುಂಬ ಜನರು ಇದ್ದಾರೆ. ಅದರ ಜೊತೆಗೇನೆ ಕೆಲವೊಂದಿಷ್ಟು ಜನರು ಏನಂತ ಹೇಳಿದ್ರೆ EMI ಮಾಡಿಸಿರ್ತಾರೆ. ಫೋನ್ ತೆಗೆದುಕೊಳ್ಳೋದಾಗಿರ್ಬೋದು, TV ತೆಗೆದುಕೊಳ್ಳೋದಾಗಿರ್ಬೋದು, ಯಾವುದೋ ಒಂದಕ್ಕೆ EMIನ ಮಾಡಿಸಿರ್ತಾರೆ ಅಥವಾ ಲೋನನ್ನು ತೆಗೆದುಕೊಂಡಿರ್ತಾರೆ. ಅಂಥವರ ಅಕೌಂಟಿಗೆ ಹಣ ಬಂದಿದ್ರೆ ಈ ರೀತಿಯಾಗಿ ಹಣ ಬಂದ ತಕ್ಷಣನೇ ಕಟ್ ಆಗ್ತಾ ಇದೆ. ಸಾಕಷ್ಟು ಮಹಿಳೆಯರದು ಈ ರೀತಿ ಆಗ್ತಾ ಇದೆ. ಹಣ ಈ ಕಡೆ ಬರುತ್ತೆ, ಸರ್ಕಾರದ ಕಡೆಯಿಂದ ಹಣ ಬರುತ್ತೆ, ಬಂದ ತಕ್ಷಣನೇ ಈ ಕಡೆಯಿಂದ EMIಗೂ ಹಣ ಕಟ್ ಆಗಿಬಿಡುತ್ತೆ. ಸೊ ಗೊತ್ತೇ ಆಗೋದಿಲ್ಲ ಹಣ ಬಂದಿದೆಯಾ ಇಲ್ವಾ ಅಂತೇಳ್ಬಿಟ್ಟು ಗೊತ್ತೇ ಆಗೋದಿಲ್ಲ. ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿ ಆದಮೇಲೆ ಗೊತ್ತಾಗೋದು. ಸಾಕಷ್ಟು ಮಹಿಳೆಯರಿಗೆ ಈ ರೀತಿ ಸಮಸ್ಯೆ ಕೂಡ ಆಗ್ತಾ ಇದೆ. ಹಾಗೆಯೇ ಸ್ನೇಹಿತರೆ, ಈಗಾಗಲೇ ನೀವು ವೈಟ್ ಬೋರ್ಡ್ ಕಾರ್ ಇದ್ದರೆ ಅಥವಾ ಟ್ಯಾಕ್ಸ್ ಕಟ್ತಾ ಇದ್ದರೆ, GST ಪೇಯರ್ ಆಗಿದ್ದರೆ, ಗೌರ್ನಮೆಂಟ್ ಹುದ್ದೆಯಲ್ಲಿದ್ದರೆ ಅಂಥವರ ರೇಷನ್ ಕಾರ್ಡು ಜೊತೆಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡ್ತೀವಿ ಅಂತೇಳ್ಬಿಟ್ಟು ಸರ್ಕಾರದ ಕಡೆಯಿಂದನೇ ಹೇಳಿದಾರಲ್ವಾ. ಸೊ ಈ ಲೀಸ್ಟಲ್ಲೂ ಕೂಡ ನೀವು ಸೇರ್ಕೊಂಡಿರ್ಬೋದು. ಸಾಕಷ್ಟು ಮಹಿಳೆಯರು ಅವರು IT ಕಟ್ತಾ ಇರೋದಿಲ್ಲ, ಹಾಗೆಯೇ GST ಪೇಯರ್ ಆಗಿರೋದಿಲ್ಲ, ಆದರೂ ಕೂಡ ಈ ಒಂದು ಲೀಸ್ಟಲ್ಲಿ ಸೇರ್ಪಡೆ ಆಗಿದ್ದಾರೆ. ಅದು ಹೇಗಾಗಿದೆಯೋ ಗೊತ್ತಿಲ್ಲ, ಆದರೆ ಅವರು ತುಂಬ ಬಡವರೇ ಆಗಿರ್ತಾರೆ, ಶ್ರೀಮಂತರೇನಲ್ಲ. ಸೊ ಈ ನಾನೇನೇನು ಹೇಳಿದ್ದೀನೋ, ಗೌರ್ಮೆಂಟ್ ಹುದ್ದೆ ಆಗಿರ್ಬೋದು, ವೈಟ್ ಬೋರ್ಡ್ ಕಾರ್ ಆಗಿರ್ಬೋದು, ಇವೆಲ್ಲದನ್ನು ಕೂಡ ಒಳಗೊಂಡೇ ಇರೋದಿಲ್ಲ. ಅವರಿಗೆ ಅದ್ರ ಬಗ್ಗೆ ಕರೆಕ್ಟಾಗಿರೋಂಥ ಮಾಹಿತಿನೂ ಕೂಡ ಇಲ್ಲ, ಅಷ್ಟೊಂದು ದುಡ್ಡು ಕೂಡ ಇಲ್ಲ ತೆಗೆದುಕೊಳ್ಳೋದಕ್ಕೆ, ಟ್ಯಾಕ್ಸ್ ಕಟ್ಟೋಕ್ಕೆ ಅಷ್ಟೊಂದು ಶ್ರೀಮಂತರು ಆಗಿರೋದಿಲ್ಲ. ಆದರೂ ಕೂಡ ಈ ಒಂದು ಲೀಸ್ಟಲ್ಲಿ ಅವ್ರನ್ನ ಆ್ಯಡ್ ಮಾಡಿದ್ದಾರೆ. ಸೊ ಅಂಥವರು ಕೂಡ ಸಾಕಷ್ಟು ಮಹಿಳೆಯರಿದ್ದಾರೆ. ಅಂಥವ್ರು ಇದ್ದರೆ ನೀವು ಈಗಲೇ ಹೋಗಿ ಸರಿ ಮಾಡಿಕೊಡ್ಬೇಕಾಗತ್ತೆ. ಸೊ ವೆಯ್ಟ್ ಮಾಡಿ ನೋಡೋಣ. 12, 13ನೇ ಕಂತಿನ ಹಣ ಈಗೇನು ಬಿಡುಗಡೆ ಆಗ್ತಾ ಇದೆಯೋ ಅದರಲ್ಲಿ ಯಾವುದಾದ್ರೂ ಒಂದು ಕಂತಿನ ಹಣ ಬಂದರೂ ಕೂಡ ನಿಮಗೆ ನಿಮ್ಮ ಒಂದು ಏನು ಡಾಕ್ಯುಮೆಂಟ್ಸ್ ಎಲ್ಲದು ಕೂಡ ಸರಿ ಇದೆ, ಹಾಗೆಯೇ ನೀವು ಕೂಡ ಅರ್ಹರಾಗಿದ್ದೀರ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ. ಟೆಕ್ನಿಕಲ್ ಇಶ್ಯೂ ಸಮಸ್ಯೆ ಇರೋದ್ರಿಂದ ಮಾತ್ರ ನಿಮಗೆ ಇಷ್ಟು ದಿನಗಳ ಕಾಲ ಹಣ ಬಂದಿಲ್ಲ ಅಂತೇಳ್ಬಿಟ್ಟು ನೀವೇ ಕನ್ಫರ್ಮ್ ಮಾಡ್ಕೊಳ್ಬೋದು. ಸೊ 12, 13ನೇ ಕಂತಿನ ಹಣದಲ್ಲೂ ನಿಮಗೆ ಬಂದಿಲ್ಲ, 11ನೇ ಕಂತಿನ ಹಣ ಈಗ ಆಲ್ರೆಡಿ ಬಂದಿಲ್ಲ ಅಂಥವರು, ಈ ರೀತಿ ಏನಾದರೂ ಸಮಸ್ಯೆ ಇದ್ದವರು ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಲೇಬೇಕಾಗತ್ತೆ. ಹೋಗಿ ಅಲ್ಲಿ ದೃಢೀಕರಣ ಪತ್ರನ ಕೊಟ್ಟು, ನಮಗೆ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ನೀವೇನು ಹೇಳಿದಿರೋ ಇದು ಯಾವುದಕ್ಕೂ ನಾವು ಅರ್ಹರಲ್ಲ, ಸೊ ನಾವು ಯಾವುದೇ ರೀತಿಯಾದಂಥ ಇನ್ಕಮ್ ಟ್ಯಾಕ್ಸು ಕಟ್ತಾ ಇಲ್ಲ, GST ಪೇಯರು ಆಗಿಲ್ಲ, ವೈಟ್ ಬೋರ್ಡ್ ಕಾರು ಇಲ್ಲ, ಮನೆಯಲ್ಲಿ ಯಾರೂ ಒಂದು ಗೌರ್ನಮೆಂಟ್ ಹುದ್ದೆಯಲ್ಲೂ ಕೂಡ ಇಲ್ಲ
ಆದರೂ ನಮಗೆ ಈ ಒಂದು ಏನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು ದೃಢೀಕರಣ ಪತ್ರನ ಕೊಡಬೇಕಾಗತ್ತೆ. ಸೊ ಅದು ನಿಮ್ಮ ಹತ್ತಿರ ತಾಲೂಕಿನಲ್ಲಿ ಇರುತ್ತೆ, ಪ್ರತಿಯೊಂದು ತಾಲೂಕಿನಲ್ಲೂ ಇರುತ್ತೆ, ಜಿಲ್ಲಾ ಮಟ್ಟದಲ್ಲೂ ಇರುತ್ತೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಹೇಳ್ಬಿಟ್ಟಿರುತ್ತೆ. ಸೊ ಅಲ್ಲಿ ಹೋಗಿ ವಿಚಾರಿಸ್ಬೋದು ಸ್ನೇಹಿತರೆ. ಸೊ ಇದಿಷ್ಟು 11, 12, 13ನೇ ಕಂತಿನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡಿದೆ. ಆದರೆ ಈಗ ನಾಳೆ ಈ ಒಂದು 18 ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅಂತ ಹೇಳಿದ್ನಲ್ಲ, ಸೊ ಆ ಒಂದು ಜಿಲ್ಲೆಗಳು ಯಾವ್ದು ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ. ತುಮಕೂರು ಜಿಲ್ಲೆ, ಉಡುಪಿ, ಶಿವಮೊಗ್ಗ, ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬೆಳಗಾವಿ, ಮೈಸೂರು, ವಿಜಯಪುರ, ಬೀದರ್, ಮಂಡ್ಯ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ ಈ ಒಂದು 18 ಜಿಲ್ಲೆಗಳಿಗೆ ನಾಳೆ ಸೆಪ್ಟೆಂಬರ್ 9 ಸೋಮವಾರ 4,000 ರೂಪಾಯಿ ಹಣ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು. ಸೊ ಈ ಒಂದು 18 ಜಿಲ್ಲೆಯಲ್ಲಿರುವಂಥ ಫಲಾನುಭವಿಗಳಿಗೆ ಎಲ್ಲರಿಗೂ ಕೂಡ ಒಂದೇ ಸಲ ಅಕೌಂಟಿಗೆ ಹಣ ಬರುತ್ತಾ ಅಂತ ಕೇಳೋದಾದ್ರೆ ಸ್ನೇಹಿತರೆ, 10% ಅಷ್ಟು ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ. ಈ ಒಂದು ಊರಿನಲ್ಲಿರುವಂಥ, ಈ ಒಂದು ಜಿಲ್ಲೆಯಲ್ಲಿರುವಂಥ 10% ಅಷ್ಟು ಮಹಿಳೆಯರಿಗೆ ನಾಳೆ ಹಣ ಜಮಾ ಆಗ್ತಾ ಇದೆ. ಅದರಲ್ಲಿ ನೀವು ಒಬ್ರು ಕೂಡ ಆಗಿರ್ಬೋದು. ಸೊ ನೀವು ಒಬ್ರು ಆಗಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ ಹಣ ಬಂದಿದೆ ಅಂತ ಹೇಳ್ಬಿಟ್ಟು. ಜೊತೆಗೆ ಈಗಾಗಲೇ ಯಾರ್ಯಾರಿಗೆ ಹಣ ಬಂದಿಲ್ವೋ, ಎಷ್ಟು ತಿಂಗಳ ಹಣ ಬರೋದು ಬಾಕಿ ಇದೆಯೋ, ಯಾವ ಕಂತಿನ ಹಣ ಬರೋದು ಬಾಕಿ ಇದೆಯೋ ದಯವಿಟ್ಟು ಅವರು ಕೂಡ ಕಾಮೆಂಟ್ ಮಾಡಿ ತಿಳಿಸುವಂಥ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಒಂದೇ ಸಲ ಎಲ್ಲರ ಅಕೌಂಟಿಗೂ ಜಮಾ ಆಗೋದಿಲ್ಲ. ಈ ಒಂದು 18 ಜಿಲ್ಲೆಯಲ್ಲಿರುವಂಥವ್ರು 10% ಅಷ್ಟು ಮಹಿಳೆಯರಿಗೆ ಮಾತ್ರ ಜಮಾ ಆಗುತ್ತೆ. ಸೊ ಅಂಥವರು ನೀವಾಗಿದ್ರೆ ದಯವಿಟ್ಟು ಕಾಮೆಂಟ್ಸ್ ಮಾಡಿ ತಿಳಿಸಿ. ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಹಾಗೆಯೇ ಯಾರ್ಯಾರಿಗೆ ಹಣ ಬಂದಿಲ್ವೋ ಅವರು ಕೂಡ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ, ಹಣ ಬಂದೇ ಬರುತ್ತೆ, ವೆಯ್ಟ್ ಮಾಡಿ. ಸೊ ವೆಯ್ಟ್ ಮಾಡಿದ್ರೆ ಹಣ ಬಂದೇ ಬರುತ್ತೆ. ಹಾಗೆಯೇ ನಾನು ಈಗಾಗಲೇ ಹೇಳಿದಾಗೆ ಅಕೌಂಟಿಗೆ ಬಂದಿದ್ರು ಕೂಡ ನಿಮಗೆ ಮೆಸೇಜ್ ಬಂದಿರಲಿಲ್ಲ. ಸೊ ಹಾಗಾಗಿ ಅಕೌಂಟನ್ನ ಆಗಾಗ ಚೆಕ್ ಮಾಡ್ತಾ ಇರಿ, ಹಣ ಬಂದಿದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು. ಗೂಗಲ್ ಪೇ, ಫೋನ್ ಪೇ ಇದೆ ಅಂತ ಹೇಳಿದ್ರೆ ಈಸಿಯಾಗಿ ಮನೆಯಲ್ಲೇ ನೀವು ಚೆಕ್ ಮಾಡ್ಕೊಳ್ಬೋದು ಮೊಬೈಲಲ್ಲಿ. ಸೊ ಆ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ಸಾಕಷ್ಟು ಮಹಿಳೆಯರಿಗೆ ಈಗಾಗಲೇ ಹಣ ಬಂದಿದ್ರು ಮೆಸೇಜ್ ಬಂದಿರೋದಿಲ್ಲ. ಹಾಗೆ ನಾನು ಈಗಾಗಲೇ ಹೇಳಿದಾಗೆ EMI ಕಟ್ತಾ ಇದ್ರು ಕೂಡ ಹಣ ಬಂದ ತಕ್ಷಣವೇ EMI ಅವರು ಕಟ್ ಮಾಡ್ಕೊಳ್ತಾ ಇದ್ದಾರೆ ಹಣನ. ಸೊ ಹಾಗಾಗಿ ನಿಮಗೆ ಹಣ ಬಂದೇ ಇಲ್ವೇನೋ ಅಂದ್ಕೊಂಡಿರ್ತೀರ ಸಾಕಷ್ಟು ಮಹಿಳೆಯರು. ಸೊ ಆದಷ್ಟು ಚೆಕ್ ಮಾಡ್ಕೊಳ್ತಾ ಇರಿ, ಯಾವುದೇ ರೀತಿಯಾದಂಥ EMI ಆ ಅಕೌಂಟಲ್ಲಿ ಇಟ್ಕೊಳ್ಳೋದಕ್ಕಂತ ಹೋಗಬೇಡಿ. ಸೊ ಇದಿಷ್ಟು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ಸ್ನ ನಿಮಗೆ ತಿಳಿಸಿಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಒಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು.